ಮಕರ ರಾಶಿಯ ಎಲ್ಲ ವೀಕ್ಷಕರಿಗೆ ಪರಾಭವನಾಮ ಸಂವತ್ಸರ ನೂತನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಯುಗಾದಿ ವರ್ಷ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಧನುರಾಶಿಯ ವೀಕ್ಷಕರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ಫೇಸ್ಬುಕ್ಕಲ್ಲಿ ನೋಡ್ತೀರಾ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಕರ ರಾಶಿಯವರಿಗೆ ಈ ಪರಾಭವನಾಮ ಸಂವತ್ಸರದಲ್ಲಿ ಆದಾಯ 12, ವ್ಯಯನು 12 ಇದೆ. ರಾಜಮರ್ಯಾದೆ 5, ಅವಮಾನ 3. ಅಂದರೆ ಆದಾಯ ಎಷ್ಟಿದೆಯೋ ಖರ್ಚು ಅಷ್ಟೇ ಇರ್ತದೆ. ರಾಜಮರ್ಯಾದೆ ಎಲ್ಲ ಕಡೆ ಗೌರವ ಮರ್ಯಾದೆಗಳು ಎಷ್ಟು ಸಿಗುತ್ತೋ ಅವಮಾನ 1-2 ಪಾಯಿಂಟ್ ಕಡಿಮೆ, 3 ಪಾಯಿಂಟ್ ಇರ್ತದೆ ಅಂತ ಹೇಳಿ ಕಂಡು ಬರ್ತಾ ಇದೆ. ಇನ್ನು ವರ್ಷ ಭವಿಷ್ಯ, ಪರಾಭವನಾಮ ಸಂವತ್ಸರದ ಯುಗಾದಿ ವರ್ಷ ಭವಿಷ್ಯ ಏನು ಹೇಳುತ್ತೆ ಅಂತಂದರೆ, ಪರಾಭವನಾಮ ಸಂವತ್ಸರವು ಮಕರ ರಾಶಿಯವರಿಗೆ ಸಮತೋಲನ ಮತ್ತು ಪರಿಶ್ರಮದ ಫಲವನ್ನು ನೀಡುವಂತಹ ಒಂದು ವಿಶೇಷವಾದ ವರ್ಷವಾಗುತ್ತದೆ. ಆದಾಯ ಮತ್ತು ಖರ್ಚು ಸಮಾನವಾಗಿರುವುದರಿಂದ ಹಣಕಾಸಿನಲ್ಲಿ ಸಮತೋಲನ ಕಾಪಾಡುವುದು ಬಹಳ ಮುಖ್ಯ. ಅನಾವಶ್ಯಕ ವೆಚ್ಚಗಳನ್ನು ತಪ್ಪಿಸಿ ಉಳಿತಾಯದ ಅಭ್ಯಾಸ ಬೆಳೆಸಿದರೆ ವರ್ಷಾಂತ್ಯದಲ್ಲಿ ಸ್ಥಿರತೆ ಕಂಡು ಬರುತ್ತೆ ನಿಮಗೆ. ಇನ್ನು ಮಕರ ರಾಶಿಯವರು ಆಸ್ತಿ, ಭೂಮಿ ಅಥವಾ ದೀರ್ಘಕಾಲಿಕವಾದ ಹೂಡಿಕೆಗಳಲ್ಲಿ ನಿಧಾನವಾದರೂ ಲಾಭವನ್ನು ಪಡಿತಾರೆ ಎನ್ನುವ ಸೂಚನೆಗಳು ಕಂಡು ಬರ್ತಾ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಿರತೆ ಕಾಣಬಹುದು. ನೀವು ಮಕರ ರಾಶಿಯವರು ನಿಮ್ಮ ಶಿಸ್ತು, ಜವಾಬ್ದಾರಿ ಮತ್ತು ಸಮಯ ಪಾಲನೆ ಮೇಲಧಿಕಾರಿಗಳಿಗೆ ಮೆಚ್ಚುಗೆಗೆ ಪಾತ್ರರಾಗ್ತೀರಾ ನೀವು ಅಂತ. ಪದೋನ್ನತಿ ಅಂದರೆ ಪ್ರಮೋಷನ್ನು ತಕ್ಷಣ ಸಿಗದಿದ್ದರೂ ಸಹ, ಪ್ರಮೋಷನ್ ನಿಮಗೆ ತಕ್ಷಣ ಸಿಗೋದಿಲ್ಲ, ಆದರೂ ನಿಮ್ಮ ಪ್ರಗತಿಗೆ ಬುನಾದಿ ಬಲವಾಗುತ್ತದೆ. ಸ್ವಂತ ಉದ್ಯಮದಲ್ಲಿರುವವರಿಗೆ ಹಳೆಯ ಗ್ರಾಹಕರಿಂದ ಉತ್ತಮ ಬೆಂಬಲ ಸಿಗುತ್ತದೆ. ಹೊಸ ಒಪ್ಪಂದಗಳನ್ನು ಜಾಗ್ರತೆಯಿಂದ ಪರಿಶೀಲಿಸಿ ಕೈಗೊಳ್ಳುವುದು ಒಳ್ಳೆಯದು. ಏನಾದ್ರು ಅಗ್ರಿಮೆಂಟ್ ಹಾಕೊಂತ ಇದ್ದೀರಾ, ಯಾವ್ದಾದ್ರು ಅಗ್ರಿಮೆಂಟ್ಗೆ ಇದಾಗ್ತಾ ಇದ್ದೀರಾ ಅಂದರೆ ಒಂದ್ಸಲ ಯೋಚನೆ ಮಾಡಿಕೊಂಡು ಅಗ್ರಿಮೆಂಟ್ನೆಲ್ಲ ರೂಲ್ಸ್ ಎಲ್ಲ ಒಂದ್ಸಲ ಓದ್ಕೊಳ್ಳಿ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಹೊಂದಾಣಿಕೆ ಇರುತ್ತದೆ. ದಾಂಪತ್ಯದಲ್ಲಿ ಪರಸ್ಪರ ವಿಶ್ವಾಸ ಹೆಚ್ಚಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಾಧನೆ ಸಂತೋಷ ತರುತ್ತದೆ. ಮಕ್ಕಳು ಒಳ್ಳೆ, ನಿಮ್ಮ ಮಕರ ರಾಶಿಯವರಿಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ನಿಮಗೆ ಸಮಾಧಾನ, ಪರವಾಗಿಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಅನ್ನುವ ಸಮಾಧಾನ ಇರುತ್ತೆ. ಹಿರಿಯರ ಸಲಹೆ ಅನುಸರಿಸಿದರೆ ಮಹತ್ವ ನಿರ್ಧಾರಗಳಲ್ಲಿ ಯಶಸ್ಸು ಸಿಗುತ್ತೆ. ಅಂದರೆ ನೀವೇನೋ ಒಂದು ದೊಡ್ಡ ನಿರ್ಧಾರ ತಗೋಬೇಕು ಅಂದರೆ ಹಿರಿಯರು ಹೇಳ್ದಂಗೆ ಕೇಳಿ, ಅವ್ರು ನಿಮಗೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಹೊಂದಾಣಿಕೆ ಇರುತ್ತೆ. ದಾಂಪತ್ಯದಲ್ಲಿ ಪರಸ್ಪರ ವಿಶ್ವಾಸ ಹೆಚ್ಚಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಾಧನೆ ಸಂತೋಷ ತರುತ್ತೆ. ಹಿರಿಯರ ಸಲಹೆ ಅನುಸರಿಸಿದರೆ ಒಳ್ಳೆ ಯಶಸ್ಸು ನಿಮಗೆ ಸಿಗುತ್ತೆ. ಆರೋಗ್ಯ ಬಗ್ಗೆ ನೋಡೋಣ. ಆರೋಗ್ಯದ ದೃಷ್ಟಿಯಿಂದ ಸಂಧಿವಾತ, ಬೆನ್ನು ನೋವು ಅಥವಾ ದಣಿವು, ಸುಸ್ತು ಇದೆಲ್ಲ ಸಮಸ್ಯೆಗಳು ಸ್ವಲ್ಪ ಕಾಣಬಹುದು ನೀವು. ಇನ್ನು ನಿಯಮಿತ ವ್ಯಾಯಾಮ, ಯೋಗ ಮತ್ತು ಸಮತೋಲನ ಆಹಾರ ಬಹಳ ಅಗತ್ಯ. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಧ್ಯಾನ ಸಹ ಮಾಡಬೇಕಾಗ್ತದೆ. ನಿಮಗೆ ಸಹಕಾರಿ ಆಗುತ್ತೆ ನಿಮಗೆ ಈ ವಿಚಾರದಲ್ಲಿ. ಇನ್ನು ಶನಿವಾರ ಅಥವಾ ದಾನ ಧರ್ಮಗಳು ನಿಮಗೆ ವಿಶೇಷವಾಗಿರತಕ್ಕಂಥ ಶೋಫಲ, ಯಾಕೆಂದರೆ ರಾಷ್ಟ್ರಾಧಿಪತಿ ಶನಿ ಅಲ್ವೇ, ಸೊ ಆದ್ದರಿಂದ ಶನಿವಾರ. ಇನ್ನು ವ್ಯಯದಲ್ಲಿ ವ್ಯಯಾಧಿಪತಿ ಗುರು ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಸ್ವಲ್ಪ ಗುರುವಿನ ಆರಾಧನೆ, ಗುರು ಹಾಗೂ ಶನಿ ಆರಾಧನೆ, ಗುರುವಾರ ಶನಿವಾರ ಬಂದು ಹೊತ್ತು ಉಪವಾಸ, ಅಂದರೆ ನಿಮಗೆ ಆರೋಗ್ಯ ಬಾಧೆ ಇಲ್ಲದೇ ಇದ್ದರೆ ಉಪವಾಸ ಮಾಡ್ತಕ್ಕಂಥದ್ದು ನಿಮಗೆ ತುಂಬ ಒಳ್ಳೆಯದು. ಆಮೇಲೆ ತಾಳ್ಮೆಯಿಂದ ಮುಂದುವರಿದರೆ ವರ್ಷಾಂತ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀವು ಕಾಣಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಕರ ರಾಶಿಯವರಿಗೆ ಈ ವರ್ಷ ನಿಧಾನವಾದರೂ ಸಹ ಸ್ಥಿರವಾದ ಪ್ರಗತಿ ನೀಡುವಂತಹ ಸಂವತ್ಸರವಾಗಿಬಿಡುತ್ತೆ. ಒಳ್ಳೆ ಸ್ಥಿರವಾದ ಅಂದರೆ ಸ್ವಲ್ಪ ಪರಿಹಾರಾದಿಗಳು, ನಿಮ್ಮ ಸಮಸ್ಯೆಗಳಿಗೆ ವಿಶೇಷ ಪರಿಹಾರಾದಿಗಳು ಈ ಸಂದರ್ಭದಲ್ಲೇ ಯುಗಾದಿ ಅಮಾವಾಸ್ಯೆ ವಿಶೇಷ ಸಂದರ್ಭದಲ್ಲೇ ಮಾಡ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಅದನ್ನು ನಾವು ಮಾಡ್ತಾ ಇದ್ದೀವಿ ನಿಮಗೋಸ್ಕರ. ವೀಕ್ಷಕರೇ, ಮಾರ್ಚ್ 19ನೇ ತಾರೀಕು ಯುಗಾದಿ ಅಮಾವಾಸ್ಯೆನೂ ಹೌದು, ಯುಗಾದಿ ಹಬ್ಬವೂ ಹೌದು. ಅಂದರೆ ಅವತ್ತು 19ನೇ ತಾರೀಕು ಬೆಳಗ್ಗೆ ಸ್ವಲ್ಪ ಹೊತ್ತು ಅಮಾವಾಸ್ಯೆ ಇದ್ದು ನಂತರ ಪರಾಭವನಾಮ ಸಂವತ್ಸರ ಹೊಸ ವರ್ಷ ಯುಗಾದಿ ಮೊದಲನೇ ಪಾಡ್ಯ ಶುರುವಾಗ್ಬಿಡುತ್ತೆ. ಆದರೆ ಮರುದಿನ ನೋಡೋಣ ಅಂತಂದ್ರೆ ಮರುದಿನ ಸೂರ್ಯೋದಯಕ್ಕೆ ಬಿದಿಗೆ ಬಂದುಬಿಟ್ಟಿದೆ. ಆದ್ದರಿಂದ 19ನೇ ತಾರೀಕೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಹಾಗಾದರೆ ಅಮಾವಾಸ್ಯೆ ಯಾವಾಗ ಇದೆ? ನಿಮಗೆ ಮಾರ್ಚ್ 18ನೇ ತಾರೀಕು ಬುಧವಾರದ ದಿವಸ
ಮಧ್ಯಾಹ್ನದಿಂದ ಅಥವಾ ಬೆಳಗ್ಗೆಯಿಂದ ಮಾರ್ಚ್ 19ನೇ ತಾರೀಕು ಬೆಳಗ್ಗೆ ಒಂದು ಸಮಯ ತನಕ ನಿಮಗೆ ಅಮಾವಾಸ್ಯೆ ಇದೆ. ಸೊ ಮಾರ್ಚ್ 18ನೇ ತಾರೀಕೆ ನಿಮಗೆ ಅಮಾವಾಸ್ಯೆಯ ಇರ್ತದೆ. ಅಂದರೆ ಯುಗಾದಿ ಹಿಂದಿನ ಅಮಾವಾಸ್ಯೆ ಸಂಪೂರ್ಣವಾದ ಪ್ಯೂರ್ ಅಮಾವಾಸ್ಯೆ ಬೇಕು ಅಂದರೆ ನಿಮಗೆ ಮಾರ್ಚ್ 18ನೇ ತಾರೀಕು ಸಾಯಂಕಾಲ ಅಥವಾ ರಾತ್ರಿ ಪೂರ್ಣವಾಗಿರತಕ್ಕಂಥ ಯುಗಾದಿ ಅಮಾವಾಸ್ಯೆ ಅಂತ ಹೇಳ್ಬೋದು, ಯುಗಾದಿ ಹಿಂದಿನ ದಿವಸದ ಅಮಾವಾಸ್ಯೆ ಅಂತ ಹೇಳ್ಬೋದು. ಆದ್ದರಿಂದ ನಾವು ಅವತ್ತಿನ ದಿವಸ ಅಂದರೆ ಮಾರ್ಚ್ 18ನೇ ತಾರೀಕು ಬುಧವಾರ ಸಂಜೆ ಅಮಾವಾಸ್ಯೆಯ ಪೂರ್ಣ ಅಮಾವಾಸ್ಯೆಯ ಸಮಯದಲ್ಲಿಯೇ ನಿಮಗೆ ಇಡೀ ಪರಾಭವನಾಮ ಸಂವತ್ಸರದ ಎಲ್ಲ ಸಮಸ್ಯೆಗಳಿಗೆ, ಅದು ವಿಶೇಷವಾಗಿ ಈ ನೆಗೆಟಿವ್ ಎನರ್ಜಿ, ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ಈ ಥರದ ಎಲ್ಲ ಸಮಸ್ಯೆಗಳು, ಕೋರ್ಟು ಕಚೇರಿ ಇತ್ಯಾದಿ ಎಲ್ಲ ಸಮಸ್ಯೆಗಳಿಗೆ ವಿಶೇಷವಾದ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಅವತ್ತಿನ ದಿವಸವೇ ನಾವು ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಯುಗಾದಿ ಅಮಾವಾಸ್ಯೆ ಪರ್ವ ದಿನದಂದು, ಅದು ಅಮಾವಾಸ್ಯೆ ಪರ್ವ ದಿನದಂದು ಶತ್ರು ನಿಗ್ರಹ ವಾರಾಹಿ ಅಮ್ಮನವರ ಆರಾಧನೆ ಇದೆಯಲ್ಲ, ನಿಮ್ಮ ಎಲ್ಲ ಶತ್ರುಗಳನ್ನು ನಿಗ್ರಹಿಸುವಂತಹ, ಅವರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಶಕ್ತಿ ನಿಮಗೆ ಕೊಡಲಿದೆ ಅಂತ. ಯಾಕೆಂದ್ರೆ ನಾವು ಮನುಷ್ಯನನ್ನು ಹಿಡ್ಕೋಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ಅವನ ಮನಸ್ಸಲ್ಲಿ, ನಿಮ್ಮ ಶತ್ರುಗಳ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ನಡೀತಾ ಇದೆ, ನಿಮಗೆ ಬೆನ್ನಿಗೆ ಚೂರಿ ಹಾಕುವ ವ್ಯವಸ್ಥೆ ಏನೋ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರಾ, ನಿಮಗೆ ಮೋಸ ಮಾಡುವ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರಾ, ಅಥವಾ ಎದುರೇ ಬಂದು ನಿಮ್ಮನ್ನ ಎದುರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಸೊ ಆದ್ರಿಂದ ಈ ವಿಚಾರವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿದರೆ, ಅದು ಯುಗಾದಿ ಅಮಾವಾಸ್ಯೆ ಪರ್ವದಿನದಂದೇ ಮಾಡ್ಕೊಬಿಟ್ರೆ ನಿಮಗೆ ಈ ಒಂದು ಯೋಚನೆ ಇರೋದಿಲ್ಲ, ಸಮಸ್ಯೆನೇ ಇರೋದಿಲ್ಲ, ಚಿಂತೆನೇ ಇರೋದಿಲ್ಲ. ಆದ್ರಿಂದ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮಗೋಸ್ಕರ. ಅಷ್ಟೇ ಅಲ್ಲ, ಅಷ್ಟ ದಿಗ್ಬಂಧನ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. 8 ದಿಕ್ಕುಗಳು, 8 ದಿಕ್ಕುಗಳಿಂದಲೂ ನಿಮಗೆ ಯಾರು ಯಾವುದೇ ರೀತಿಯಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಾರದು ಅನ್ನುವ ಕಾರಣಕ್ಕೆ ಅಷ್ಟ ದಿಗ್ಬಂಧನ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ. ಅಂತಹ ಒಂದು ಮಾಟಮಂತ್ರದಿಂದಾಗಲಿ, ಯಾವುದೇ ಕಾರಣದಿಂದಾಗಲಿ, ಆರೋಗ್ಯ ಬಾಧೆ ಉಂಟಾಗಲಿ, ಯಾವುದೇ ಅಪಮೃತ್ಯು ಪೀಡೆ ಇರಲಿ, ಅದು ಪರಿಹಾರವಾಗಬೇಕು. ಆದ ಕಾರಣ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೀವಿ. ಅಸ್ತ್ರ ಮಂತ್ರ ಅಂತ ಹೇಳ್ತಾರೆ ಇದನ್ನ. ಆಯ್ತಲ್ಲ, ನೀವೆಲ್ಲ ದೇವಾನು ದೇವತೆಗಳ ಕೈಯಲ್ಲಿ, ಈಗ ಆಂಜನೇಯನ ಕೈಯಲ್ಲಿ ಗದೆಯನ್ನು ನೋಡಿರ್ತೀರಾ, ವಿಷ್ಣು ಕೈಯಲ್ಲಿ ಸುದರ್ಶನ ಚಕ್ರವನ್ನು ನೋಡಿರ್ತೀರಾ, ಈಶ್ವರನ ಕೈಲಿ, ಅಮ್ಮನವರ ಕೈಲಿ ತ್ರಿಶೂಲವನ್ನ, ಗದೆಗನ್ನ ನೋಡಿರ್ತೀರಾ. ಈ ಎಲ್ಲ ಆಯುಧಗಳು ಮಂತ್ರ ಸ್ವರೂಪದಲ್ಲಿ ನಮಗೆ ಕೊಟ್ಬಿಟ್ಟಿದ್ದಾನೆ ಭಗವಂತ. ಅದನ್ನೇ ಅಸ್ತ್ರ ಮಂತ್ರ ಅಂತ ಕರೀತಾರೆ. ಇದು ಅಘೋರಾಸ್ತ್ರ ಮಂತ್ರ. ಈ ಅಘೋರಾಸ್ತ್ರ ಮಂತ್ರದಿಂದ ನಾವು ಅಮಾವಾಸ್ಯೆಯ ಆ ಒಂದು ನಿಷೀಥ ಕಾಲದಲ್ಲಿ ನಾವು ಹೋಮವನ್ನು ಮಾಡಿದಾಗ ಎಲ್ಲ ಕೆಟ್ಟ ಶಕ್ತಿಗಳು ದೂರವಾಗುವ ಅದ್ಭುತವಾದಂತಹ ಪರಿಹಾರ. ನೋಡಿ, ಇಂಥ ಒಂದು ಅದ್ಭುತವಾದಂತಹ ಪರಿಹಾರವನ್ನ ಮಾಡಿ ಈ ಒಂದು ಅಷ್ಟದಿಗ್ಬಂಧನ ಮಹಾರಕ್ಷಾ ಉಂಗುರವನ್ನು ಕೊಡ್ತಾ ಇದ್ದೇವೆ ನಾವು. ಈ ಉಂಗುರದಲ್ಲಿ ನಿಮಗೆ 8 ತ್ರಿಶೂಲಗಳನ್ನು ಕಾಣಬಹುದು ನೀವು. ಈ 8 ತ್ರಿಶೂಲಗಳನ್ನೊಳಗೊಂಡಂತಹ ಅಷ್ಟದಿಗ್ಬಂಧನ ರಕ್ಷಾ ಉಂಗುರವನ್ನ ಶತ್ರು ನಿಗ್ರಹ ವಾರಾಹಿ ಹೋಮ, ಅದೇ ರೀತಿಯಲ್ಲಿ ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹೋಮ, ಅಘೋರಾಸ್ತ್ರ ಹೋಮ, ಆಮೇಲೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ, ಗುರುದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿ ಆಗಬೇಕು ಅಂತ ಗುರುಶಾಂತಿ ಹೋಮ, ಆಮೇಲೆ ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಶನಿಪೀಡೆಗಳ ಪರಿಹಾರ ಆಗಬೇಕು ಅಂತ ಶನಿ ಶಾಂತಿ ಹೋಮ, ಯಾವುದೇ ಗ್ರಹಗಳ ಸಮಸ್ಯೆ ಇದ್ರೂ ಪರಿಹಾರ ಆಗಬೇಕು ಅಂತ ನವಗ್ರಹ ಶಾಂತಿ ಹೋಮಗಳಲ್ಲೂ ಈ ವಿಶೇಷವಾಗಿರತಕ್ಕಂಥ ಈ ಒಂದು ಅಷ್ಟದಿಗ್ಬಂಧನ ಹೋಮ ಉಂಗುರವನ್ನ ನಿಮಗೆ ನಾವು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಈ ಒಂದು ಅದ್ಭುತವಾದಂತಹ ಉಂಗುರವನ್ನ ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಳಬಹುದು. ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ, ಚಿಂತೆ, ಈ ನೆಗೆಟಿವ್ ಎನರ್ಜೀಸು, ನೋಡಿ ಯುಗಾದಿ ಅಮಾವಾಸ್ಯೆ ಪರ್ವದಿನದಂತೆ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಅಂತಂದರೆ ನಿಮಗೆ ಎಂಥ ಅದ್ಭುತವಾದ ಅವಕಾಶ, ಎಷ್ಟು ಪವರ್ಫುಲ್ ಒಂದು ಯಂತ್ರ ಉಂಗುರ ಆಗಿರಬಹುದು ಇದನ್ನು ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಬಲಗೈಯಲ್ಲಿ ಉಂಗುರದ ಬೆರಳು ಅಥವಾ ಮಧ್ಯದ ಬೆರಳು ಯಾವ ಬೆರಳಲ್ಲಿ ಹಾಕೊಂಡ್ರು ಕೂಡ ನಿಮಗೆ ಅನುಕೂಲವಾಗಿರ್ತದೆ ಎಲ್ಲ ಹೋಮ. ಯಾಕೆಂದರೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ಅವತ್ತಿನ ದಿವಸ ಮಾರ್ಚ್ 18ನೇ ತಾರೀಕು ಬುಧವಾರ ಯುಗಾದಿ ಅಮಾವಾಸ್ಯೆಯ ಪರ್ವ ದಿನದಂದು ಅಮಾವಾಸ್ಯೆ ನಿಶೀಥ ಸಂಧ್ಯಾಕಾಲ, ಸಾಯಂಕಾಲ, ರಾತ್ರಿಯ ಆ ಒಂದು ಸಂದರ್ಭದಲ್ಲಿಯೇ ವಿಶೇಷವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮ, ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹೋಮ, ಅಘೋರಾಸ್ತ್ರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತೇವೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು, ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದಾಗಿರ್ತದೆ. ಎಲ್ಲಾ ಹೋಮಗಳನ್ನು ಲೈವ್ ಅಲ್ಲಿ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರತಕ್ಕಂತಹ ಈ ಅಷ್ಟ ದಿಗ್ಬಂಧನ ರಕ್ಷಾ ಕವಚ ಉಂಗುರ ಏನಿದೆಯಲ್ಲ, ಈ ರಕ್ಷಾ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ
ಮೂಲಕ ನಾವು ಶುಕ್ರವಾರ ದಿವಸ, ಯಾಕೆಂದರೆ 18 ಬುಧವಾರ ಆಗಿರ್ತದೆ, 19 ಗುರುವಾರ ಅವತ್ತಿನ ದಿವಸನೇ ನಾವು, ಯಾಕೆಂದರೆ ರಾತ್ರಿ ನಮಗೆ ಭಸ್ಮ ತೆಗಿಲಿಕ್ಕಾಗಲ್ಲ, ಗುರುವಾರ ಯುಗಾದಿ ಹಬ್ಬದ ರಜೆ ಇರ್ತದೆ. ಸೊ ಶುಕ್ರವಾರ ಅಥವಾ ಶನಿವಾರದ ದಿವಸ ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟ್ನಲ್ಲಿ ಈ ಎಲ್ಲ ಉಂಗುರಗಳನ್ನು ಕಳಿಸ್ಕೊಡ್ತಕ್ಕಂಥ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೋಗಿತ, ಈ ವಿಶೇಷವಾದ ಉಂಗುರವನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡಲಿದ್ದೇವೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಯಲ್ಲಿ ನೀವು ರಿಜಿಸ್ಟರ್ ಆಗ್ಬೋದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ವಾ, ಪೇಜನ್ನು ಫಾಲೋ ಮಾಡಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಎಲ್ಲ ಆಲ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪುನಃ ಎಲ್ಲರಿಗೂ ಸಹ ಪರಾಭವನಾಮ ಸಂವತ್ಸರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಮೀಟ್ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.